ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಎಲ್ಲರೂ ನಾವು ಆನೇಕಲ್ ಕರ್ಗ ನೋಡ್ಕೊಂಬರೋಣ. ನಮ್ಮ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಅಲಂಕಾರ ಅಂತೂ ಸೂಪರ್ ಆಗಿತ್ತು. ಕರ್ಗ ದಿನ ಅಂತೂ ಏನಂತೀರ, ಫುಲ್ ಜೋರು, ಲೈಟಿಂಗ್ಸು, ಆಚರಣೆ, ಡ್ಯಾನ್ಸು. ಈ ಸಲ ಡ್ಯಾನ್ಸ್ ಅಂತೂ ಸೂಪರ್ ಆಗಿತ್ತು. ಮನೆ ಮುಂದೆಲ್ಲ ರಂಗೋಲಿಗಳು, ಅಲಂಕಾರಗಳು, ದೀಪಾಲಂಕಾರಗಳು. ಚೈತ್ರ ಪೂರ್ಣಿಮೆ ದಿನ ಅಮ್ಮನವರು ಈಚೆ ಬರೋದಂತೂ ಏನಂತೀರ, ಸೂಪರ್ ಆಗಿತ್ತು. ಇವ್ರನ್ನ ಬಲರಾಮ ಅಂತಾರೆ. ಬಲರಾಮ ಮುಂದೆ ಹಸಿ ಕರ್ಗ ದಿನ ಏನಾಗುತ್ತೆ ಅಂದರೆ, ಕುರಿ ಕಡಿದ ತಕ್ಷಣ ಅವ್ರ ಮೈ ಮೇಲೆ ದೇವ್ರು ಬರುತ್ತೆ. ದೇವ್ರು ಬಂದಿದ ತಕ್ಷಣ ದೇವಸ್ಥಾನ ಎಲ್ಲ ಫುಲ್ ರೌಂಡ್ ಆಗ್ತಾರೆ. ಅದಾಗಿದ ತಕ್ಷಣ ಅಮ್ಮನವರು ಚೈತ್ರ ಪೂರ್ಣಿಮೆ ದಿನ ಈಚೆ ಬರ್ತಾರೆ. ಹೇಗೆ ಬರ್ತಾರೆ ಅಂದರೆ ಮಂಡಿ ಕಾಲಲ್ಲಿ ಬರ್ತಾರೆ. ಅದು ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ. ಇದು ಕೇವಲ ಹಬ್ಬ ಅಲ್ಲ, ಇದು ನಮ್ಮ ಸಂಸ್ಕೃತಿ, ಭಕ್ತಿ ಮತ್ತು ಪರಂಪರೆ ಪ್ರತಿಬಿಂಬ. ಧರ್ಮರಾಯ ಸ್ವಾಮಿ ದೇವಸ್ಥಾನದಿಂದ ಆರಂಭವಾಗಿ ಈ ಮೆರವಣಿಗೆ ರಾತ್ರಿ ತುಂಬ ನಡೆಯುತ್ತೆ. ಎಲ್ಲೆಲ್ಲೋ ಡೋಲು ಸದ್ದು, ಭಕ್ತರ ಕೂಗು, ತುಂಬ ಎನರ್ಜಿ ಹೈ ಆಗಿರುತ್ತೆ. ಎಲ್ಲ ನಮ್ಮ ರಾಜ ಬೀದಿಗಳಲ್ಲಿ ರೌಂಡ್ ಹಾಕುತ್ತೆ. ನಮ್ಮ ಕರ್ಗ ಈಚೆ ಬಂದಿದ ತಕ್ಷಣ ಒಂದು ಕುರಿ ಹೊಡಿತಾರೆ. ಕುರಿ ಹೊಡೆದಿದ ತಕ್ಷಣ ಅಮ್ಮನವರು ಈಚೆ ಬರ್ತಾರೆ. ಈಚೆ ಬರ್ದಿದ ತಕ್ಷಣ ಏನು ಗತ್ತು ಗಾಂಭೀರ್ಯ ಅಂತೀರಾ. ದೇವಸ್ಥಾನದಿಂದ ಹಾಗೆ ಈಚೆ ಬಂದಿದ ತಕ್ಷಣ ನಮ್ಮ ತಿಲಕೃತದಲ್ಲಿ ಬಂದು ಫುಲ್ ಡ್ಯಾನ್ಸ್ ಆಡಿಬಿಟ್ಟು ವಾದ್ಯಗಳೊಂದಿಗೆ ಇನ್ನೇನು ಚೌಡೇಶ್ವರಿ ಅಮ್ಮ ದೇವಸ್ಥಾನದ ಹತ್ರ ಬಂದು ಮಹಾಮಂಗಳಾರತಿ ತೊಗೊಂಡ್ಬಿಟ್ಟು ಇನ್ನೇನು ಸ್ಟಾರ್ಟ್ ಆಗುತ್ತೆ. ಇದು ನೈಟ್ ಫುಲ್ಲು ಸೂಪರಾಗಿತ್ತು. ಇಲ್ಲಿ ನೋಡಿ ನಮ್ಮ ಏರಿಯಲ್ಲಿ ಅಲಂಕಾರ ಅಂತೂ ಸೂಪರಾಗಿ ಮಾಡಿದರು. ರೋಡೆಲ್ಲ ನಮ್ಮ ಆನೇಕಲ್ ಕರ್ಗ ನೋಡೋಕ್ಕೆ ಸುತ್ತಮುತ್ತ ಹಳ್ಳಿಗಳಿಂದ ಎಷ್ಟೋ ಜನರು ಬರ್ತಾರೆ. ನೀವು ಇನ್ನೇನು ನಾಳೆ ಒಣಗಿದ ಕರ್ಗ ಇದೆ, ಎಲ್ಲರೂ ಬನ್ನಿ ಫ್ರೆಂಡ್ಸ್, ನೋಡೋಣ. ಇದನ್ನು ಹೇಳ್ತಾ ಇಂದಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಜೈ ಧರ್ಮರಾಯ ಸ್ವಾಮಿ, ಜೈ ದ್ರೌಪದಿ ದೇವಿ.